ಕಳೆದ 10 ವರ್ಷಗಳಿಂದ ಟಾಟಾ ಸೇಲ್ ಮಾಡ್ತಿರುವಂತಹ ಒಂದು ಫೇಮಸ್ ಆಗಿರೋ ಹ್ಯಾಚ್ ಬ್ಯಾಕ್ ಯಾವುದು ಅಂದ್ರೆ ಅದು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅಥವಾ ಫಸ್ಟ್ ಕಾರ್ ಬಯರ್ಸ್ ಗೆ ಪ್ರಿಫರ್ ಮಾಡೋಕೆ ಸಾಧ್ಯವಾಗುವಂತಹ ಒಂದು ಹ್ಯಾಚ್ ಬ್ಯಾಕ್ ಯಾವುದು ಅಂದ್ರೆ ಅದು ಟಾಟಾ ಟಿಯಾಗೋ. ಈಗ ಟಾಟಾದವರು ಟಾಟಾ ಟಿಯಾಗೋ ಫೇಸ್ ಲಿಫ್ಟ್ ನ ಲಾಂಚ್ ಮಾಡಿದ್ದಾರೆ. ಇಂದಿನ ವಿಡಿಯೋದಲ್ಲಿ ನಾವು ಈ ಒಂದು ಕಾರಲ್ಲಿ ಏನೇನು ಹೊಸದಾಗಿ ಆಡ್ ಆಗಿದೆ, ಇದ್ರ ಎಂಜಿನ್ ಹೇಗಿದೆ, ಇದ್ರ ಮೈಲೇಜ್ ಎಷ್ಟು ಮತ್ತು ಏನೇನ್ ಬದಲಾಗಿದೆ ಅಂತ ನೋಡೋಣ. ಕಳೆದ ಒಂದು ದಶಕದಲ್ಲಿ ಟಾಟಾ ಒಂದೊಳ್ಳೆ ಸೇಲ್ಸ್ ನಡೆಸ್ತಾ ಇದೆ ಟಾಟಾ ಟಿಯಾಗೋ ಮೂಲಕ. ಈಗ ಅದರ ಫೇಸ್ ಲಿಫ್ಟ್ ಬಂದಿದೆ. ಈ ಟಾಟಾ ಟಿಯಾಗೋ ನಮಗೆ ಪೆಟ್ರೋಲ್, ಸಿಎನ್ಜಿ ಮತ್ತೆ ಇವಿ ಅಲ್ಲಿ ಅವೈಲೇಬಲ್ ಇದೆ. ಇವಿಯ ಒಂದು ವಿಡಿಯೋ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ, ನೀವು ಅದನ್ನ ನೋಡಬಹುದು. ನಾವ್ ಇವತ್ತು ಮಾತಾಡ್ತಿರೋದು ಪೆಟ್ರೋಲ್ ಮತ್ತೆ ಸಿಎನ್ಜಿ. ಇದು ನಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲೂ ಅವೈಲೇಬಲ್ ಇದೆ. ಟೋಟಲ್ ಟಾಟಾ ಟಿಯಾಗೋದು ಸೇಲ್ಸ್ ನೋಡಿದ್ರೆ 60% ನಮಗೆ ಪೆಟ್ರೋಲ್ ಎಂಜಿನ್ ಸೇಲ್ ಆಗುತ್ತೆ. ಬಾಕಿ 20% ಏನಿದೆ ಸಿಎನ್ಜಿ ಮತ್ತೆ ಇವಿ ಸೇಲ್ ಆಗುತ್ತೆ. ಸೊ ಇವಿ ಕಂಪೇರ್ ಮಾಡಿದ್ರೆ ನಮಗೆ ಪೆಟ್ರೋಲ್ ಇದ್ರಲ್ಲಿ ಜಾಸ್ತಿ ಸೇಲ್ ಆಗ್ತಾ ಇದೆ, ಯಾಕಂದ್ರೆ ಇದ್ರಲ್ಲಿ ಒಳ್ಳೆ ಮೈಲೇಜ್ ಕೂಡ ಸಿಗ್ತಾ ಇದೆ. ಈಗ ಸದ್ಯಕ್ಕೆ ಲಾಂಚ್ ಮಾಡಿರುವಂತಹ ಟಾಟಾ ಟಿಯಾಗೋ ಫೇಸ್ ಲಿಫ್ಟ್ ನಲ್ಲಿ ಏನೇನ್ ಚೇಂಜಸ್ ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕಾಸ್ಮೆಟಿಕ್ ಆಗಿ ತುಂಬಾ ಎನ್ಹಾನ್ಸ್ ಮಾಡಿದ್ದಾರೆ. ರಿಫ್ರೆಶ್ ಆಗಿರುವಂತಹ ಇಂಟೀರಿಯರ್ಸ್ ಮತ್ತೆ ತುಂಬಾ ಫೀಚರ್ಸ್ ನ ಆಡ್ ಮಾಡಿದ್ದಾರೆ. ಈ ಒಂದು ಕಾರ್ ನಮಗೆ 4,69,000ದಿಂದ 7,29,000 ಎಕ್ಸ್ ಶೋರೂಮ್ ಅಲ್ಲಿ ಪೆಟ್ರೋಲ್ ಸಿಗುತ್ತೆ. ಬೇಸ್ ಮಾಡೆಲ್ 4,69,000ಕ್ಕೆ. ಅದೇ ರೀತಿ ನಮಗೆ ಸಿಎನ್ಜಿ ಪ್ರೈಸ್ ನೋಡೋದಾದ್ರೆ 5,79,000ದಿಂದ 7,99,000, ಅಂದ್ರೆ ಆಲ್ಮೋಸ್ಟ್ 8 ಲಕ್ಷಕ್ಕೆ ನಮಗೆ ಟಾಪ್ ವೇರಿಯಂಟ್ ಸಿಎನ್ಜಿ ಸಿಗುತ್ತೆ. 5,79,000ದಿಂದ ಬೇಸ್ ವೇರಿಯಂಟ್ ನಮಗೆ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಈ ಒಂದು ಕಾರ್ನ ಡಿಸೈನ್ ಬಗ್ಗೆ ನೋಡೋಣ. ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ನಾನು ಅವಾಗಲೇ ಹೇಳಿದ್ದೆ ನಮಗೆ ಇದರಲ್ಲಿ ತುಂಬಾ ಕಾಸ್ಮೆಟಿಕ್ ಆಗಿ ಚೇಂಜ್ ಮಾಡಿದ್ದಾರೆ ಅಂತ. ಮೊದಲನೇದಾಗಿ ಸ್ವೆಟ್ ಬ್ಯಾಕ್ ಆಗಿರುವಂತಹ ಮಲ್ಟಿ ರಿಫ್ಲೆಕ್ಟರ್ ಎಲ್ಇಡಿ ಹೆಡ್ ಲ್ಯಾಂಪ್ಸ್ ನಮಗೆ ಇದರಲ್ಲಿ ನೋಡಬಹುದು. ಅದೇ ರೀತಿ ಎಲ್ಇಡಿ ಡಿಆರ್ಎಲ್ಸ್ ನ ಕೂಡ ನೋಡಬಹುದು. ಕ್ಲೋಸ್ಡ್ ಆಗಿರುವಂತಹ ಬ್ಲಾಕ್ ಗ್ರಿಲ್ ಪ್ಯಾನೆಲ್ ನಮಗೆ ಫ್ರಂಟ್ ಅಲ್ಲಿ ಸಿಗುತ್ತೆ. ಹೊಸ ಫ್ರಂಟ್ ಬಂಪರ್ ಕೂಡ ಸಿಗುತ್ತೆ. ಬಂಪರ್ ಅಲ್ಲಿ ನಮಗೆ ಈಗ ಏರ್ ನ ಜಾಸ್ತಿ ಇಂಟೇಕ್ ಮಾಡೋದಕ್ಕೋಸ್ಕರ ವೈಡ್ ಆಗಿರುವಂತಹ ಒಂದ್ ಸ್ವಲ್ಪ ಸ್ಪೇಸ್ ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ವರ್ಟಿಕಲ್ ಶೇಪ್ ನ ಡಿಸೈನ್ ಅಲ್ಲಿ ಏರ್ ಇಂಟೇಕ್ ಆಗೋದಕ್ಕೆ ವೆಂಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಇವೆಲ್ಲರ ಜೊತೆಗೆ ನಮಗೆ ಆಲ್ ನ್ಯೂ ಆಗಿರುವಂತಹ ಕ್ಲಾಮ್ ಶೆಲ್ ಬಾನೆಟ್ ಕೂಡ ನಮಗೆ ಈ ಒಂದು ಕಾರ್ ಅಲ್ಲಿ ಸಿಗುತ್ತೆ. ಇನ್ ಸೈಡ್ ಬಂದ್ರೆ ಹೊಸ ವೀಲ್ ಆರ್ಕ್ ಕ್ಲಾಡಿಂಗ್ ನ ನೀವು ನೋಡಬಹುದು. ಇದನ್ನ ರೀಸೈಕಲ್ಡ್ ಮೆಟೀರಿಯಲ್ ಇಂದ ಮಾಡಿದ್ದಾರೆ. ರೀಡಿಸೈನ್ಡ್ ಆಗಿರುವಂತಹ 15 ಇಂಚಿನ ಅಲಾಯ್ ವೀಲ್ಸ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನು ಅಂದ್ರೆ, ಇದರ ಟಾಪ್ ಸ್ಪೆಕ್ ಸಿಎನ್ಜಿ ಏನಿದೆ ಅದರಲ್ಲಿ ನಮಗೆ 14 ಇಂಚಿನ ಅಲಾಯ್ ವೀಲ್ಸ್ ಸಿಗುತ್ತೆ. ಇಂಟೀರಿಯರ್ ಬರೋದಾದ್ರೆ ತುಂಬಾ ರಿಫ್ರೆಶ್ ಆಗಿರುವಂತಹ ಒಂದು ಇಂಟೀರಿಯರ್ ನಮಗೆ ಈ ಒಂದು ಕಾರ್ ಅಲ್ಲಿ ಸಿಗುತ್ತೆ. 10.25 ಇಂಚಿನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ ಸಿಗುತ್ತೆ. ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಅದೇ ರೀತಿ ನಮಗೆ ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಅದೇ ರೀತಿ ಒಂದು ಒಳ್ಳೆ ಸ್ಟೀರಿಂಗ್ ವೀಲ್ ಕೂಡ ಅಂತಾನೆ ಹೇಳ್ಬಹುದು. ಹಾಗೆ ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡೋದಾದ್ರೆ ಲೈಟ್ ಗ್ರೇ ಫ್ಯಾಬ್ರಿಕ್ ನ ಯೂಸ್ ಮಾಡಿಕೊಂಡು ಈ ಒಂದು ಡ್ಯಾಶ್ ಬೋರ್ಡ್ ನ ಅವರು ಮಾಡಿದ್ದಾರೆ. ಇನ್ನು ಇದರಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಏನಿದೆ ಆ ಒಂದು ವರ್ಷನ್ ಅಲ್ಲಿ ಅಥವಾ ಆ ಒಂದು ವೇರಿಯಂಟ್ ಅಲ್ಲಿ ನಮಗೆ ಈಗಲೂ ಕೂಡ ರೋಟರಿ ಡ್ರೈವ್ ಸೆಲೆಕ್ಟರ್ ನೋಡಬಹುದು. ರೌಂಡ್ ಆಗಿರುವಂತಹ ನಾಬ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಡ್ರೈವ್, ನ್ಯೂಟ್ರಲ್, ಪಾರ್ಕ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ನಮಗೆ ನೆಕ್ಸಾನ್ ಇವಿಲ್ ಇರುವಂತಹ ರೀತಿಯ ಸೆಟಪ್ ನಮಗೆ ಇದರಲ್ಲಿ ಸಿಗಲ್ಲ. ಅಂದ್ರೆ ಶಿಫ್ಟಿಂಗ್ ಬಿಟ್ವೀನ್ ಆರ್, ಎನ್ ಅಂಡ್ ಡಿ. ಮ್ಯಾನ್ಯುವಲ್ ವೇರಿಯಂಟ್ ಅಲ್ಲಿ ನಮಗೆ ಗಿಯರ್ ಲೆವರ್ ಏನಿದೆ ಅದು ಒಂದು ಸ್ವಲ್ಪ ಇಂಪ್ರೆಸಿವ್ಲಿ ನಮಗೆ ಪ್ರೀಮಿಯಂ ಅಂತ ಅನ್ಸುತ್ತೆ. ಅದನ್ನ ನಾವು ಓಡಿಸುವಾಗ್ಲೂ ಅಷ್ಟೇ, ಅದನ್ನ ಆಪರೇಟ್ ಮಾಡುವಾಗ್ಲೂ ಅಷ್ಟೇ ಆ ಒಂದು ಸ್ಮೂತ್ ಆಗಿರುವಂತಹ ಟ್ರಾನ್ಸ್ಮಿಷನ್ ನಮಗೆ ಇದರಲ್ಲಿ ಫೀಲ್ ಆಗುತ್ತೆ. ಅಂದ್ರೆ ನಾವ್ ಇದನ್ನ ಯಾವ್ದು ಕಂಪೇರ್ ಮಾಡಬಹುದು ಅಂದ್ರೆ, ಟಾಟಾದ ಫ್ಲಾಗ್ಶಿಪ್ ಕಾರ್ ಆಗಿರುವಂತಹ ಸಫಾರಿ ಮತ್ತೆ ಹ್ಯಾರಿಯರ್ ಏನಿದೆ ಅಲ್ಲಿ ಕೊಡುವಂತಹ ಒಂದು ಸ್ಮೂತ್ನೆಸ್, ಆ ಒಂದು ನಾಬ್ ನ, ಗಿಯರ್ ನಾಬ್ ನ ಇಟ್ಕೊಳ್ಳುವಾಗ ನಮಗೆ ಆಗುವಂತ ಫೀಲ್ ಏನಿದೆ ಅದು ನಮಗೆ ಇಲ್ಲೂ ಕೂಡ ಆಗುತ್ತೆ. ಟಾಪ್ ಸ್ಪೆಕ್ ವೇರಿಯಂಟ್ ಅಲ್ಲಿ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಿಗುತ್ತೆ. ಅದೇ ರೀತಿ 65 ವ್ಯಾಟ್ ನ USB-C ಚಾರ್ಜರ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಬೇರೆ ಡಿವೈಸ್ ನೆಲ್ಲ ಚಾರ್ಜ್ ಮಾಡೋದಕ್ಕೂ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಕಪ್ ಹೋಲ್ಡರ್ಸ್ ನಮಗೆ ಎಲ್ಲಿ ಸಿಕ್ತಿತ್ತು ಅಲ್ಲೇ ಸಿಗ್ತಾ ಇದೆ, ಅದನ್ನೇನು ಚೇಂಜ್ ಮಾಡಿಲ್ಲ. ಆದ್ರೆ ಹೊಸ ಒಂದು ಸೆಂಟರ್ ಆರ್ಮ್ ಡಿಸ್ಕ್ ನಮಗೆ ಈಗ ಈ ಕಾರಲ್ಲಿ ಸಿಗ್ತಾ ಇದೆ. ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ಅದರ ಒಂದು ಅಳತೆನ ಅಂತ ಹೇಳ್ಬೋದು ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಸೀಟ್ ನ ಕೂಡ ಒಂದು ಸ್ವಲ್ಪ ಕುಶನ್ ಆಗಿ ಮಾಡಿದ್ದಾರೆ. ಸ್ವಲ್ಪ ಜಾಸ್ತಿ ಕಂಫರ್ಟ್ ಆಗಿರುವಂತಹ, ಇಂಪ್ರೂವ್ ಆಗಿರುವಂತಹ ಒಂದು ಸೀಟ್ ಎಫೆಕ್ಟ್, ಸೀಟ್ ಕುಶನ್ ಅಂತ ಹೇಳ್ಬೋದು ನಮಗೆ ಈ ಕಾರಲ್ಲಿ ಸಿಗ್ತಾ ಇರುವಂತದ್ದು. ಅದೇ ರೀತಿ ನಮಗೆ ತೈ ಸಪೋರ್ಟ್, ಹಿಂದ್ಗಡೆ ಕೂರೋರಿಗೆ ಸ್ವಲ್ಪ ತೈ ಸಪೋರ್ಟ್ ನ ಕೂಡ ಈ ಒಂದು ಕಾರಲ್ಲಿ ಇಂಪ್ರೂವ್ ಮಾಡಿದ್ದಾರೆ. ಆದ್ರೆ ನೀವು ಯಾವ ಸೈಜ್ ಅವರು, ಯಾವ ಹೈಟ್ ಅನ್ನೋದ್ರ ಮೇಲೆ ನಿಮಗೆ ಈ ಒಂದು ಕಾರ್ ನ ಕಂಫರ್ಟ್ ಫೀಲ್ ಆಗುತ್ತೆ. ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರಲ್ಲಿ 242 ಲೀಟರ್ ಒಂದು ಕಂಫರ್ಟಬಲ್ ಆಗಿರುವಂತಹ ಬೂಟ್ ಸ್ಪೇಸ್ ನಮಗೆ ಇಲ್ಲಿ ಸಿಗುತ್ತೆ. 3 ಕ್ಯಾಬಿನ್ ಬ್ಯಾಗ್ ಗಳು ಜೊತೆಗೆ ಒಂದು 2 ಬ್ಯಾಕ್ ಪ್ಯಾಕ್ ಗಳು ಕೂಡ ನಿಮಗೆ ಈ ಒಂದು ಕಾರಲ್ಲಿ ಆ 242 ಲೀಟರ್ ನ ಬೂಟ್ ಅಲ್ಲಿ ಇಡಬಹುದು. ಈ ಒಂದು ಕಾರ್ ನ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಎಕ್ಸಲೆಂಟ್ ಆಗಿರುವಂತಹ 360 ಡಿಗ್ರಿ ಕ್ಯಾಮ್ರಾ ನಮಗೆ ಇದರಲ್ಲಿ ಸಿಗುತ್ತೆ. ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬಟ್ ಇಷ್ಟು ಸಣ್ಣ ಕಾರಿಗೆ, ಇಷ್ಟು ಸಣ್ಣ ಹ್ಯಾಚ್ ಬ್ಯಾಕ್ ಗೆ 360 ಡಿಗ್ರಿ ಕ್ಯಾಮ್ರಾದ ಅಗತ್ಯ ಇಲ್ಲ. ಬಟ್ ಈ ಒಂದು ಕಾರಲ್ಲಿ ಕೊಟ್ಟಿದ್ದಾರೆ, ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ನಮಗೆ ಒಂದು ಕ್ಯಾಮ್ರಾದಿಂದ ಗೊತ್ತಾಗುತ್ತೆ, ಅದನ್ನು ಕೂಡ ಆಡ್ ಮಾಡಿದ್ದಾರೆ. ಟಾಪ್ ರೇಂಜ್ ಸಿಎನ್ಜಿ ಏನಿದೆ, ಸಿಎನ್ಜಿ ವೇರಿಯಂಟ್ ಏನಿದೆ ಅದರಲ್ಲಿ ನಮಗೆ ಆಟೋ ಎಲ್ಇಡಿ ಹೆಡ್ ಲ್ಯಾಂಪ್ ಕೂಡ ಬರುತ್ತೆ. ಆ ಒಂದು ವೇರಿಯಂಟ್ ಅಲ್ಲೂ ಕೂಡ 10.25 ಇಂಚಿನ ಟಚ್ ಸ್ಕ್ರೀನ್ ಸಿಗುತ್ತೆ. ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತೆ ಆಪಲ್ ಕಾರ್ ಪ್ಲೇ ನಮಗೆ ಇದರಲ್ಲಿ ಆಕ್ಸೆಸ್ ಮಾಡಬಹುದು. ಅದೇ ರೀತಿ ಡಿಜಿಟಲ್ ಆಗಿರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಪ್ಯಾಡಲ್ ಶಿಫ್ಟರ್ಸ್ ನಮಗೆ AMT ಅಲ್ಲಿ ಅಂದ್ರೆ ಆಟೋಮೆಟಿಕ್ ವೇರಿಯಂಟ್ ಏನಿದೆ ಅದರಲ್ಲಿ ನಮಗೆ ಪ್ಯಾಡಲ್ ಶಿಫ್ಟರ್ ಸಿಗ್ತಾ ಇದೆ. ಒಂದು ರೇರ್ ವೈಪರ್ ಆಗಿರ್ಬೋದು, ವಾಷರ್ ಆಗಿರ್ಬೋದು, ಆಮೇಲೆ ಸ್ಟೈಲಿಶ್ ಆಗಿರುವಂತಹ ವೀಲ್ ಆಗಿರ್ಬೋದು, ಒಂದು ಕೂಲ್ಡ್ ಗ್ಲೌ ಬಾಕ್ಸ್, ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್ ಮತ್ತೆ ಶಾರ್ಕ್ ಫಿನ್ ಆಂಟಿನ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಸೇಫ್ಟಿ ಕಡೆ ಹೋಗೋದಾದ್ರೆ ಟಾಪ್ ಸ್ಪೆಕ್ ಕ್ರಿಯೇಟಿವ್ ಪ್ಲಸ್ ಪೆಟ್ರೋಲ್ ವೇರಿಯಂಟ್ ಏನಿದೆ ಅದರಲ್ಲಿ ನಮಗೆ 15 ಇಂಚಿನ ಅಲಾಯ್ ವೀಲ್ ಸಿಗುತ್ತೆ, ವೈರ್ಲೆಸ್ ಚಾರ್ಜಿಂಗ್ ಸಿಗುತ್ತೆ, ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಫಾಗ್ ಲ್ಯಾಂಪ್ಸ್ ಕೂಡ ಸಿಗುತ್ತೆ. ಅದೇ ರೀತಿ ನಮಗೆ 6 ಏರ್ ಬ್ಯಾಗ್ಸ್, ABS
ABS ಮತ್ತೆ EBD, ESP, ಹಿಲ್ ಅಸಿಸ್ಟ್ ಸ್ಟಾರ್ಟ್ ಅಂಡ್ ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ನಮಗೆ ಲಾಸ್ಟ್ ಮಾಡೆಲ್ ಸಿಗ್ತಿದ್ದಂತಹ ಚೆನ್ನಾಗಿದ್ದಂತಹ ಹರ್ಮನ್ ಆಡಿಯೋ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇಲ್ಲ. ಅದ್ರ ಬದಲಿಗೆ ಹೊಸ ಒಂದು 6 ಸ್ಪೀಕರ್ ಇರುವಂತಹ ಒಂದು ಆಡಿಯೋ ಸಿಸ್ಟಮ್ ನಮಗೆ ಇದರಲ್ಲಿ ಹಾಕಿದ್ದಾರೆ. ಇನ್ನು ಈ ಒಂದು ಹೊಸ ಟಾಟಾ ಟಿಯಾಗೋ 2026 ನ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಈ ಒಂದು ಕಾರ್ ನಮಗೆ 1.2 ಲೀಟರ್ ನ 3 ಸಿಲಿಂಡರ್ ನ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಸಿಗ್ತಾ ಇದೆ. ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ 86 HP ಪವರ್, ಅದೇ ರೀತಿ ನಮಗೆ 113 Nm ನ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ 86 HP ಅಂದ್ರೆ ಈ ಒಂದು ಕಾರ್ ನ ಸೈಜ್ ಗೆ ಮತ್ತೆ ಇದರ ವೇಟ್ ರೇಷಿಯೋ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ಪವರ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಬ್ಯಾಡ್ ಆಗಿರುವಂತ ಪವರ್ ಏನಲ್ಲ. ನೀವು ಪೆಟ್ರೋಲ್ ವೇರಿಯಂಟ್ ತಗೊಳ್ಳೋದಾದ್ರೆ ನಿಮಗೆ ಒಂದು ಒಳ್ಳೆ ಫೀಲ್ ಕೂಡ ನಮಗೆ ಇದು ಕೊಡುತ್ತೆ. ಸೊ ಇಲ್ಲಿ ನಾವು ಒಂದು ವಿಷಯ ಯೋಚನೆ ಮಾಡಬೇಕು, ಮಾರುತಿಯ 3 ಸಿಲಿಂಡರ್ ಎಂಜಿನ್ಸ್ ಏನಿದೆ ಅದು ಆಕ್ಚುಲಿ ಈಗಲೂ ಕೂಡ ಟಾಪ್ ಅಲ್ಲೇ ಇದೆ. ಹಾಗಂತ ಇದ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಪರ್ಫಾರ್ಮೆನ್ಸ್ ತುಂಬಾನೇ ಅಡಿಕ್ಯೂಟ್ ಆಗಿದೆ. ಅಂಡ್ ಎಂಜಿನ್ ಸ್ವಲ್ಪ ಪಂಚಿ ಅಂತ ನಮಗೆ ಫೀಲ್ ಆಗುತ್ತೆ ಎವ್ರಿ ಡೇ ಡ್ರೈವಿಂಗ್ ಗೆ. ಅಂದ್ರೆ ನೀವು ಆಫೀಸಿಗೆ ಹೋಗಿ ಮನೆಗೆ ಬರೋದಕ್ಕೆ ಅದಕ್ಕೆಲ್ಲ ಸ್ವಲ್ಪ ಪಂಚ್ ಅಂತ ಯೂಸ್ ಆಗುತ್ತೆ. ಸಿಟಿಲೆಲ್ಲ ಓಡಿಸುವಾಗ ಆ ಒಂದು ಫೀಲ್ ನಮಗೆ ಸಿಗುತ್ತೆ. ಬಟ್ ನಿಮಗೆ ಹೈಯರ್ ಗಿಯರ್ಸ್ ಅಲ್ಲಿ ಲಾಂಗ್ ರೈಡ್ ಎಲ್ಲ ಹೋಗುವಾಗ ನಿಮಗೆ ಇನ್ನೂ ಒಂದು ಸ್ವಲ್ಪ ಪವರ್ ಇರಬೇಕಿತ್ತು ಅಂತ ಅನ್ಸುತ್ತೆ. ಆ ಒಂದು ಮೊಮೆಂಟಮ್ ನಮಗೆ ಕೀಪ್ ಮಾಡೋದಕ್ಕೆ ಈ ಒಂದು ಎಂಜಿನ್ ಬಿಡಲ್ಲ ಅಂತ ಹೇಳ್ಬೋದು. ಇನ್ನು ಹೊಸ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ನಮಗೆ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಅದರ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆ ಒಂದು ಸ್ಮೂತ್ ಆಗಿರುವಂತ ಟ್ರಾನ್ಸ್ಮಿಷನ್ಸ್ ಆಗಿರ್ಬೋದು. ಬಟ್ ಮಾರುತಿ ಮತ್ತೆ ಹ್ಯುಂಡೈ ನ ಒಂದು ಗೇರ್ ಬಾಕ್ಸ್ ಗೆಲ್ಲ ನಾವು ಕಂಪೇರ್ ಮಾಡಿದಾಗ ಇದು ಇನ್ನೂ ಕೂಡ ಒಂದು ಸ್ವಲ್ಪ ಹಿಂದುಳಿದಿದೆ. ಇನ್ನು CNG ಬಗ್ಗೆ ಮಾತಾಡ್ಬೇಕಾದ್ರೆ CNG ಕೂಡ ನಮಗೆ 1.2 ಲೀಟರ್ ನ 3 ಸಿಲಿಂಡರ್ ಎಂಜಿನ್ ನಮಗೆ ಇದ್ರಲ್ಲಿ ಕೂಡ ಬರುತ್ತೆ. ಪವರ್ ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ ಪೆಟ್ರೋಲ್ ಕಂಪೇರ್ ಮಾಡಿದ್ರೆ. ಪೆಟ್ರೋಲ್ ನಮಗೆ 86 bhp ಪವರ್ ಸಿಗ್ತಾ ಇದ್ರೆ ನಮಗೆ ಇದರಲ್ಲಿ 76 HP ಸಿಗುತ್ತೆ. ಅದೇ ರೀತಿ ನಮಗೆ 113 Nm ಟಾರ್ಕ್ ನಮಗೆ ಪೆಟ್ರೋಲ್ ಸಿಗ್ತಾ ಇತ್ತು, ಇದರಲ್ಲಿ 97 Nm ಸಿಗುತ್ತೆ. ನಿಮ್ಗೆ ಗೊತ್ತೇ ಇದೆಯಲ್ಲ ಕಂಪೇರ್ ಟು ನಿಮಗೆ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಇದ್ರಲ್ಲಿ ಸಿಗುತ್ತೆ ಅಂತ. ಬಟ್ ನಿಮಗೆ ಮೈಲೇಜ್ ಮಾತ್ರ CNG ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಟಾಟಾ ಇನ್ನೂ ಕೂಡ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಫ್ಯೂಯಲ್ ಎಫಿಷಿಯನ್ಸಿ ಫಿಗರ್ಸ್ ಇನ್ನೂ ಕೂಡ ಬಿಟ್ಟಿಲ್ಲ. ಬಟ್ ನಮ್ಮ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂತಹ ಕಾರ್ ಓನರ್ಸ್ ಹೇಳೋ ತರ ಪೆಟ್ರೋಲ್ ಅಲ್ಲಿ ನಮಗೆ 13 ರಿಂದ 17 ಕಿಲೋಮೀಟರ್ ನ ಒಂದು ಮೈಲೇಜ್ ಸಿಗುತ್ತೆ. ಸೊ CNG ಅಲ್ಲಿ ನಮಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು 20-22 ಕಿಲೋಮೀಟರ್ ನ ಮೈಲೇಜ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ನೀವೇನಾದ್ರೂ ಒಂದು 5 ಲಕ್ಷದಲ್ಲಿ ಒಂದು ಒಳ್ಳೆ ಕಾರ್ ನ ನೋಡ್ತಾ ಇದ್ರೆ ನಿಮಗೆ ಟಾಟಾ ಟಿಯಾಗೋನ ಖಂಡಿತ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಒಂದು ಸಣ್ಣ ಫ್ಯಾಮಿಲಿಗೆ ಡೇ ಟು ಡೇ ಯೂಸ್ ಗೆ ಮತ್ತೆ ಒಂದ್ ಸ್ವಲ್ಪ ಚೆನ್ನಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಕೂಡ ಬೇಕು ಅಂದ್ರೆ ಇದನ್ನೊಂದು ಪೆಟ್ರೋಲ್ ವೇರಿಯಂಟ್ ನ ಟ್ರೈ ಮಾಡಬಹುದು. ಬಟ್ ನಿಮಗೆ ಪರವಾಗಿಲ್ಲ, ಪರ್ಫಾರ್ಮೆನ್ಸ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಬೇಡ, ಬಟ್ ನಿಮಗೆ ಮೈಲೇಜ್ ಬೇಕು ಅಂತಿದ್ರೆ ನಿಮಗೆ ಟಾಟಾ ಟಿಯಾಗೋ CNG ನ ಕೂಡ ಕನ್ಸಿಡರ್ ಮಾಡಬಹುದು. ಆದ್ರೆ ನಿಮಗೆ ಇದೆರಡನ್ನೂ ಕೂಡ ಬೇಡ, ನಂಗೆ ಸ್ವಲ್ಪ EV ಬೇಕಂದ್ರೂ ಕೂಡ ಅದು ಕೂಡ ಕಮ್ಮಿ ಪ್ರೈಸ್ ಬೇಕಂದ್ರೆ ನಮಗೆ ಟಾಟಾ ಟಿಯಾಗೋದು EV ಕೂಡ ಇದೆ. ನಮಗೆ ಇದು ಬ್ಯಾಸ್ ಆ ಒಂದು ಪ್ರೋಗ್ರಾಮ್ ಅಲ್ಲಿ ತಗೊಳ್ಳೋದಾದ್ರೆ ಬ್ಯಾಟರಿ ಆಸ್ ಎ ಸರ್ವಿಸ್ ಆಗಿ ನೀವು ತಗೊಳ್ಳೋದಾದ್ರೆ 4,69,000ಕ್ಕೆ ಇದರ EV ಕೂಡ ಸಿಗ್ತಾ ಇದೆ. ವಿತ್ ಬ್ಯಾಟರಿ ನಿಮಗೆ ಫುಲ್ ಒನ್ ಪ್ಯಾಕೇಜ್ ಅಲ್ಲಿ ತಗೋಬೇಕು ಅಂದ್ರೆ ಇದರ ಪ್ರೈಸ್ ನಮಗೆ 6,99,000 ಅಂದ್ರೆ 7 ಲಕ್ಷಕ್ಕೆ ಎಕ್ಸ್ ಶೋರೂಮ್ ಅಲ್ಲಿ ನಮಗೆ ಟಾಟಾ ಟಿಯಾಗೋ EV ಸಿಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋ ಬಗ್ಗೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನೀವೇನಾದ್ರೂ ಟಾಟಾ ಟಿಯಾಗೋ ಓನ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಶೇರ್ ಮಾಡಿ, ನಮ್ಮ ವ್ಯೂಸ್ ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂಡ್ ಅದೇ ರೀತಿ ನಿಮ್ಮ ಒಂದು ಅಭಿಪ್ರಾಯಗಳಾಗಿರ್ಬೋದು ಟಾಟಾ ಕಾರ್ಸ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ಸ್ ನ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.